ನಿನ್ನ ಆತ್ಮ, ನಿನ್ನ ಕಾಯ್ದೆ, ನಿನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಇರಬೇಕು. ಮಾನವೀಯತೆ ಇರಬೇಕು. ಇವು ಮೂರನ್ನು ಮಾತ್ರ ನೆನ್ಪಿಟ್ಕೊಳ್ಬೇಕು. ಯಾರು ಬೊಗಳ್ಳಿ ತಗೊಳ್ಳಿ ಏನಾರು ಪ್ರೈಸ್ ಮಾಡಲಿ ಇರ್ರೆಲೆವೆಂಟ್ ಅಂತ ನಿರ್ಣಯ ಮಾಡ್ಕೊಂಡು ಬಂದೆ. ನಾನು 33 ವರ್ಷದಲ್ಲಿ ಹಾಗೇ ಬದುಕಿದ್ದೀನಿ, ಇನ್ನೂ ಬದುಕ್ತಾಯಿದ್ದೀನಿ. ಲಿಂಗಾಯತ ಸ್ವತಂತ್ರ ಧರ್ಮ ಅನ್ನುವಂಥ ಒಂದು ಬೇಡಿಕೆನ ಮುಂದೆ ಇಟ್ಟವರೇ ವೀರಶೈವ ಮಹಾಸಭೆಯವರು. ಜಾಗತಿಕ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಲಿಂಗಾಯತ ಅನ್ನೋದು ಒಂದು ಸಮಾಜ ಇದೆ, ಅದಕ್ಕೊಂದು ತತ್ವ ಇದೆ, ಅದಕ್ಕೊಂದು ಸಿದ್ಧಾಂತ ಇದೆ, ಬಸವಣ್ಣವ್ರ ಕಾರಣ ಅಂತ ತಿಳ್ಕೊಂಡ್ಬಿಟ್ಟು ಒಂದು ಕ್ಯೂರಿಯಾಸಿಟಿ ಮಾಡಿದ್ಮೇಲೆ ಲಿಂಗಾಯತ ಓದಾಕತ್ರು. ಇದು ಯಾಕಾಯಿತು ಅಂದರೆ ಇದಕ್ಕೆ ಯಾವ ವ್ಯಕ್ತಿ, ಅವನ ಜಾಮದಾರ್ ಇರಲಿ, ಎಂ ಬಿ ಪಾಟೀಲ್ ಇರಲಿ, ಹೊರಟೆ ಇವ್ರ ಕಾರಣ ಅಲ್ಲ. ಜನರಲ್ಲಿ ಮೂಡ್ತಿರ್ತಕ್ಕಂಥ ಬೆಳೀತಿರ್ತಕ್ಕಂಥ ಒಂದು ಅರಿವು, ಬಸವ ತತ್ವದ ಬಗ್ಗಿನ ಅರಿವು ಇದಕ್ಕೆಲ್ಲ ಕಾರಣ ಆಗಿದೆ. ಯಾವುದೇ ಒಂದು ಸಂಘಟನೆ ಅಲ್ಲ. ಅದು ಆ ಅರಿವನ್ನು ನಮಗೆ ಒಂದು ಪ್ರೇರಣೆ, ಅದೇ ಅರಿವನ್ನು ಮುಂದುವರ್ಸ್ಕೊಂಡು ಹೋಗೋದು ನಮ್ಮ ಉದ್ದೇಶ, ಮತ್ತೇನೂ ಇಲ್ಲ. ಯಾವುದೇ ಧರ್ಮದ ಗುರು, ಬುದ್ಧ ಆಗಲಿ, ಮಹಾವೀರ ಆಗಲಿ, ಪಾರ್ಶ್ವನಾಥ ಆಗಲಿ, ಸಿಖ್ಖರ ಗುರು ಆಗಲಿ, ಎಂದೂ ಕೂಡ ವೇದಗಳನ್ನು, ಶಾಸ್ತ್ರ ಪುರಾಣಗಳನ್ನ, ಬ್ರಾಹ್ಮಣರನ್ನ ನೇರವಾಗಿ ಯಾರೂ ಖಂಡಿಸಿಲ್ಲ, ಬೈದಿಲ್ಲ. ಅಂಬಿಗರ ಚೌಡನ ವಚನಗಳಂತೂ ನೇರವಾಗಿ ಹಾರ್ಡ್ ಹಿಟ್ಟಿಂಗ್ ಬುಲೆಟ್ಸ್ ಇದ್ದಂಗಿದೆ. ಬಸವಣ್ಣವ್ರ ವಚನಗಳು ಹಾಗೇ ಇದೆ, ಅನೇಕ 10-20 ವಚನಗಳು.